ತೋರಿಸಿದ್ದಾರೆ, ಯಾರು ತೋರಿಸಿ ನೋಡ್ತೀವಿ ಇಲ್ಲಿ ಮುಂದುವರಿಯಿರಿ ಅಂತ ಇದೆ, ಕನ್ನಡದಲ್ಲಿ ಬರುತ್ತೆ. ಇಲ್ಲಿ ನನ್ನ ಕ್ಷೇತ್ರ ಇಲ್ಲಿದೆ, ಕ್ಷೇತ್ರ ಪರಿಶೀಲನೆಯಾಗಿ ನನ್ನ ಗುರುತನ್ನು ಸಂಗ್ರಹಿಸಲು ನಾನು ಸ್ವಯಂ ಪ್ರೇರಿತವಾಗಿ ತಾಲೂಕ್ ಬಗ್ಗೆ ನಾನು ನನ್ನ ಹೇಳ್ತಾ ಇದ್ದೀನಿ. ಓಕೆನಾ? ಸೊ ಇಲ್ಲಿ ಮುಂದುವರಿಸಿ. ಇಲ್ಲಿ ನನ್ನ ಕ್ಷೇತ್ರ ಆಕಾಂಕ್ಷಿಗಳು ಪಟ್ಟಿ ಇದೆ. ಓಕೆನಾ? ಸಾರ್ವಜನಿಕ ಸಮಸ್ಯೆಗಳು, ಆಮೇಲೆ SOP ಎಲ್ಲ ಆಕಾಂಕ್ಷಿಗಳು, ಆಮೇಲೆ ಇಲ್ಲಿ ನನ್ನ ಕ್ಷೇತ್ರದ ಆಕಾಂಕ್ಷಿಗಳು ಹೋಗ್ತೀನಿ ನಾನು. ಓಕೆನಾ? ಇಲ್ಲಿ ಕೊಡ್ತಾ ಇಲ್ಲ. ಅಲ್ಲ ಸರ್, ಯಾವ ಟೈಪ್ ಎಲ್ಲ ಸರ್ ಈ ಆಪ್ ನೀವು ಹಾಕೊಂಡಿದ್ದೀರಲ್ಲ, ನಾನು ನಿಮ್ಮನ್ನ ಕ್ವಶನ್ ಕೇಳ್ತಾ ಇದ್ದೀನಿ. ಕೇಳಿ ಸರ್. ನಿಮ್ ಕ್ಷೇತ್ರದಲ್ಲಿ MLA ಆಗ್ಬೇಕು ಅಂದ್ರೆ ಸಾಮಾನ್ಯ ಒಬ್ಬ MLA ಆಗ್ಬೋದು ಅಂತ ಇಲ್ಲಿವರೆಗೂ ಇತ್ತ? ಯಾವ್ದೇ ಕಾರಣಕ್ಕೂ ಆಗಿರ್ಲಿಲ್ಲ. ಅಲ್ಲ, ಬಿ ಫಾರಂ ಟಿಕೆಟ್ ಅಂತಾರಲ್ಲ, ಚಾನ್ಸೇ ಇಲ್ಲ. ಈಗ ನಿಮ್ ಕೈಯಲ್ಲಿ ಆಪ್ ಇದೆ, ನೀವು ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ, ಒಂದ್ 130 MB ಇರ್ಬೋದು. ಇದ್ರ ಮುಖಾಂತರ ನೀವು ಚುನಾವಣೆಗೆ ಬರ್ಬೋದು. 2.5 ಲಕ್ಷ ಸಂಬಳ, ಒಬ್ಬ ಕೆಲಸಗಾರನಾಗಿ ಬರ್ತೀನಿ ಅಂತೀರಾ. ಇಷ್ಟು ಈಸಿಯಾಗಿ ಒಂದ್ ಪಕ್ಷನ ಕೈ ಕೊಟ್ಟು ಆರಾಮಾಗಿ ನೀವೇ ನಡೆಸ್ಕೊಂಡು ಹೋಗ್ರಿ ಅಂತ ಯಾವ್ದಾದ್ರು ಪಕ್ಷ ಇತಿಹಾಸದಲ್ಲೇ ಕೊಟ್ಟಿದ್ಯಾ? ಇತಿಹಾಸದಲ್ಲಿ ಇಲ್ಲ. ಯಾಕೆಂದ್ರೆ ಸರ್ ನೀವ್ ಹೇಳಿ, ಯಾವ್ದಾರು ಕೊಟ್ಟಿದೆಯಾ ಸರ್? ಒಂದು ಪಕ್ಷವನ್ನ ಒಂದು ಸಾಮಾಜಿಕವಾಗಿ ಉದಾಹರಣೆ ಇಲ್ಲ. ಚೆನ್ನಾಗಿದೆ ಸರ್. ಓಕೆ ಸರ್, ಸಿಂಗಾಪುರ್, ವಾವ್ ಮಲೇಷಿಯಾ, ವಾವ್ ಆಸ್ಟ್ರೇಲಿಯಾ, ವಾವ್ ಥೈಲ್ಯಾಂಡ್ ಅಂತ ಇಲ್ಲಿ ನಾವೇ ಗಲೀಜ್ ಮಾಡ್ತಾ ಇದೀವಿ ನಮ್ಮ ದೇಶನ, ನಮ್ಮ ರಾಜ್ಯನ. ಇಲ್ಲ ಇವ್ರೆ ಗಲೀಜ್ ಮಾಡ್ತಾ ಇದೀವಿ. ಇಲ್ಲಿ ನೋಡಿ, ಇಲ್ಲಿ ಟ್ರೈನಲ್ಲಿ ಆಕ್ಚುಲಿ ತಾಳಿ ನೀವು ತಿನ್ರಿ. ಟ್ರೈನಲ್ಲಿ 2 ಇದ್ರಲ್ಲೂ ನೀರ್ ಬರ್ತಾ ಇಲ್ಲ, ವಾಶ್ರೂಮ್ ಗಳಲ್ಲಿ ನೀರಿಲ್ಲ. ನಾವ್ ಹೆಂಗ ಹೋಗ್ತಿವಿ, ಹತ್ತುತ್ತೀವಿ, ಹೆಂಗೋ ರಶ್ ಮಾಡ್ಕೊಂತೀವಿ, ಹೆಂಗೋ ಇನ್ನೊಬ್ರು ಗುದ್ದಾಡ್ತೀವಿ, ಜಗಳಾಡ್ತೀವಿ. ಇದನ್ನ ಮೇಂಟೈನ್ ಮಾಡಕ್ ಒಂದ್ ಇದೆಯಲ್ಲ ಸರ್ ಸಿಸ್ಟಮ್. ನೆಕ್ಸ್ಟ್ ಸ್ಟೇಷನ್ ಯಾವ್ದು ಅಂತ ಒಂದು ಅನೌನ್ಸಿಯೇಷನ್ ಇಡಬಹುದಾಯ್ತಲ್ಲ ಸರ್. ಸರ್ ನಮಗೆ ಬುಲೆಟ್ ಟ್ರೈನ್ ಬೇಡ ಸರ್, ಇರೋ ಟ್ರೈನಾಗೆ ಒಂದು ಬಸ್ದಾಗ ನೀರ್ ಬರ್ಲಿ ಸಾಕು. ಒಂದ್ ಚಂಬ್ ಇರ್ಬೇಕಲ್ವಾ ಸರ್, ಅಟ್ಲೀಸ್ಟ್ ಟಾಯ್ಲೆಟ್ ಅಲ್ಲಿ ಒಂದ್ ಚಂಬು ನೀರು ಇದೆಲ್ಲ ಕಾಮನ್ ಅಲ್ವಾ? ಲಾಂಗ್ ಜರ್ನಿ ಹೋಗ್ತಾ ಇರ್ತೀರಾ, ಹೆಂಡತಿ ಮಕ್ಳ ಜೊತೆ ಹೋಗ್ತಾ ಇರ್ತೀರಾ, ಈ ವ್ಯವಸ್ಥೆ ಸರಿ ಆಗ್ಬೇಕು ಅನ್ನೋದು ಎಲ್ಲರಿಗೂ ಇದೆ. ಯಾರು ಮಾಡೋರು ಅಂದಾಗ ನನ್ ಕೈಯಿಂದ ಒಂದು ಹೋಟೆಲ್ ಆಗುತ್ತೆ, ಮಾಡ್ಬೋದಾ ಮಾಡಕ್ಕಾಗಲ್ವಾ? ಮಾಡ್ಬೋದಲ್ವಾ ಸರ್? ಆಪ್ ಡೌನ್ಲೋಡ್ ಮಾಡ್ಕೊಬೋದಲ್ವಾ ಸರ್? ನೋಡ್ಬೋದಲ್ವಾ ಸರ್? ಆಗಲ್ವಾ? ಆಗುತ್ತಾ ಆಗಲ್ಲ ಹೇಳ್ಬಿಡಿ ಸರ್. ನಮ್ ತಂದೆ ತಾಯಿಗಳಿಗೆ ಆಗಲ್ಲ, ಯಾಕಂದ್ರೆ ಅವರು ಸ್ಮಾರ್ಟ್ ಫೋನ್ ಯೂಸ್ ಮಾಡಲ್ಲ. ಅವ್ರ ಮಕ್ಕಳು ನಾವು ನಮ್ ತಂದೆ ತಾಯಿಗಳು ಆಗಲ್ಲ, ಅವರಿಗೆ ಒಂದು ಅಲ್ಲ ಇವ್ರೆ ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್ನು ಅವರು ದೊಡ್ಡ ನಾಯಕರುಗಳು ಅಥವಾ ಏನ್ ಹೋರಾಟಗಾರರು ಇದ್ರಲ್ಲ ಅವತ್ತಿಗೆ, ಸಾಕಪ್ಪ ಇದೆಲ್ಲ ನಮಗೆ ಯಾಕೆ ಅಂತ ಅವರು ಒಂದ್ 8 ಮಕ್ಳು ಮಾಡ್ಕೊಂಡು ಒಂದ್ 2 ಡಜನ್ ಮಕ್ಳು ಮಾಡ್ಕೊಂಡಿದ್ರೆ ಆ ಪೀಳಿಗೆ ಏನಾದ್ರು ಮುಂದುವರಿತಿತ್ತು. ನಾವುಗಳೇನಾಗ್ಬಿಟ್ಟಿದೀವಿ ಅಂದ್ರೆ ಅವ್ರು ಕೊಟ್ಟಂತ ಸ್ವಾತಂತ್ರ್ಯನ ಸ್ವೇಚ್ಛೆಯಾಗಿ ಬಳಸಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಪ್ರಜಾಪ್ರಭುತ್ವನ ಹೆಂಗ್ ಬೇಕೋ ನಮಗೆ ಹೆಂಗ್ ಬೇಕಂಗ್ ಬಳಸ್ಕೊಂತ ಇದೀವಿ. ಅವರೆಲ್ಲ ಯಾಕೆ ಸಾಯ್ಬೇಕಾಯ್ತು ಸರ್? ಈ ದೇಶ ಉದ್ಧಾರ ಆಗಲ್ಲ ಅಂತ ಅವತ್ತು ಬಿಡ್ಬೋದಾಯ್ತಲ್ಲ ಸರ್. ಓಕೆ, ಒಂದ್ಸರಿ ಆಪ್ ಹಾಕಳಿ ನೋಡಿ, ಅವ್ರು ಹೇಳ್ತಾ ಇರ್ತಾರೆ, ನಾನು ಮುಂದಕ್ಕೆ ಹೋಗ್ತೀನಿ. ಧನ್ಯವಾದ. ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ, ಮಟ್ಟ ಹಾಕಲು ರಾಜಕೀಯ, ನಮ್ಮಿಂದ ನಮಗಾಗಿ